ನಮಸ್ತೆ ಬಂಧುಗಳೇ, ಗೋವಿಂದ ಸವಿರುಚಿ ಜಿವಿಯರ್ ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ಸ್ವೀಟನ್ನು ಮಾಡಲಿಕ್ಕೆ ಯಾವುದೇ ಥರದ ಹಿಟ್ಟು, ರವೆ, ಹಾಲು, ಕ್ರೀಮು ಏನನ್ನು ಬಳಸದೆ ಮನೆಯಲ್ಲಿರುವ ಕೇವಲ 3-4 ಸಾಮಗ್ರಿಯಿಂದ ತುಂಬ ರುಚಿಯಾಗಿ ಸರಳವಾಗಿ ಈ ಸ್ವೀಟ್ ಹೇಗೆ ಮಾಡೋದಂತ ಶೇರ್ ಮಾಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಈ ಸ್ವೀಟ್ ಮಾಡೋದು ತುಂಬಾ ಸರಳ ಆಗಿದ್ರು ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಮೊದಲನೇದಾಗಿ ಗ್ಯಾಸನ್ನು ಹಚ್ಚಿಬಿಟ್ಟು ಒಂದು ಪಾತ್ರೆಯನ್ನು ಇಟ್ಕೊಂಡೆ. ಅದರಲ್ಲಿ 1.5 ಕಪ್ನಷ್ಟು ಕಡಲೆ ಬೀಜ, ಶೇಂಗಾನ ಹಾಕೊಂಡು ನೀಟಾಗಿ ಇದನ್ನು ಲೋ ಟು ಮೀಡಿಯಂ ಫ್ಲೇಮಲ್ಲೇ, ಜಾಸ್ತಿ ಕಪ್ಪಗೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡ್ರಿ, ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಬರಲಿ. ಇವಾಗ ನೋಡ್ರಿ, ಫ್ರೈ ಆಗ್ತಾ ಆಗ್ತಾ ಮೇಲಿನ ಸಿಪ್ಪೆ ಎಲ್ಲ ಬಿಸ್ತಾ ಬರುತ್ತೆ. ಅದು ಕಾಣ್ತಿದೆ ಅಲ್ವಾ ನಿಮಗೆ? ಈ ಥರ ಸಿಪ್ಪೆ ಬಿಸ್ತಾ ಬರುತ್ತೆ, ಹೊಟ್ಟೆ ಒಡೆಯುತ್ತೆ. ಒಂದು ಚೆಕ್ ಮಾಡ್ಕೊಳ್ಳಿ. ನಿಮಗೆ ಹಾಗೇನಾದರೂ ಸಿಪ್ಪೆ ಬಿಚ್ಚಿಲ್ಲ ಅಂತಂದರೆ ಒಂದು ಶೇಂಗಾ ತೊಗೊಂಡು, ಈ ಕಡಲೆ ಬೀಜ ಅಂತಾರಲ್ವ, ಒಂದು ಕಡಲೆ ಬೀಜ ತೊಗೊಂಡು ಹೀಗೆ ಬಿಚ್ಚಿ ನೋಡ್ಕೊಳ್ಳಿ. ಆವಾಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗಲಿಕ್ಕೆ ಒಂದು ಪಾತ್ರೆಯಲ್ಲಿ ಹಾಕೋತಾ ಇದ್ದೀನಿ. ಇವಾಗ ಇದನ್ನು ನಾನು ಈ ಕಡಲೆ ಬೀಜನ ಸಂಪೂರ್ಣವಾಗಿ ತಣ್ಣಗಾಗಲಿಕ್ಕೆ ಬಿಡೋಣ. ಈ ಸ್ವೀಟು ತುಂಬ ರುಚಿಯಾಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ತಪ್ಪದೆ ಒಂದು ಸಾರಿ ಟ್ರೈ ಮಾಡಿ. ಇದು ತಣ್ಣಗಾಗೋದ್ರೊಳಗಾಗಿ ಮುಂದಿನ ಪ್ರೊಸೀಜರ್ಗೆ ಹೋಗೋಣ ಬನ್ನಿ. ಈಗ ಅದೇ ಪಾತ್ರೆನ ಬಟ್ಟೆಯಿಂದ ಕ್ಲೀನ್ ಮಾಡಿ ನಾನು ಉಪಯೋಗಿಸ್ತಾ ಇದ್ದೀನಿ. ನೀವು ಬೇರೆ ಪಾತ್ರೆಯನ್ನಾಗಾದರೂ ಉಪಯೋಗಿಸ್ಬೋದು. ಯಾವುದೇ ಪಾತ್ರೆ ಯೂಸ್ ಮಾಡಿದ್ರು ದಪ್ಪ ಥರದ ಪಾತ್ರೆಯನ್ನು ಉಪಯೋಗಿಸಿ. ಈ ಗ್ಯಾಸ್ ಹಚ್ಬಿಟ್ಟು ಆ ಪಾತ್ರೆಯನ್ನು ಇಟ್ಕೊಂಡು ಅದರಲ್ಲಿ 3/4 ಕಪ್ಪಿನಷ್ಟು ಸಕ್ಕರೆಯನ್ನು ಹಾಕೊಂಡು ನೀರು, ತುಪ್ಪ, ಎಣ್ಣೆ ಏನೂ ಹಾಕದೇನೆ ಇದನ್ನು ನಾವು ಕರಗಿಸ್ಕೋಬೇಕು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ನೀರು ಹಾಕದೆ ಸಕ್ಕರೆ ಹೇಗೆ ಕರಗುತ್ತೆ ಅಂತ. ಕರಗುತ್ತೆ ಬಂಧುಗಳೇ. ಈಗ ನೋಡ್ರಿ, ನಾವು ಕ್ರಿಸ್ಟಲೈಸ್ ಮಾಡ್ಕೊಂಡ್ರೆ ಈ ಕಲರ್ ಬರುತ್ತೆ. ಸಂಪೂರ್ಣವಾಗಿ ಸಕ್ಕರೆ ಕರಗಿ ನೀರಾದ ನಂತರ ಗ್ಯಾಸ್ ಫ್ಲೇಮನ್ನು ಫುಲ್ ಲೋ ಮಾಡಿಕೊಂಡು 1 ಕಪ್ ನೀರನ್ನು ಹಾಕೊಂಡೆ. ಇದು ಸಕ್ಕರೆ ನೀರು ಹಾಕಿದ ತಕ್ಷಣ ಗಟ್ಟಿಗಾಗುತ್ತೆ. ಇದು ಕರಗಲಿಕ್ಕೆ 2-3 ನಿಮಿಷ ಟೈಮ್ ತಗೊಳ್ಳುತ್ತೆ. ಈ ಕಂಪ್ಲೀಟ್ ಆಗಿ ಕರಗಿದ ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಡೆ. ಅಷ್ಟರಲ್ಲಿ ನಮ್ಮ ಕಡಲೆ ಬೀಜ ಕೂಡ ಸಂಪೂರ್ಣವಾಗಿ ತಣ್ಣಗಾಗಿದೆ. ಇದನ್ನ ಕೈಯಿಂದ ತಿಕ್ಕಿ ಸಿಪ್ಪೆಯನ್ನು ಬಿಡಿಸ್ಕೊಂಡು ಕ್ಲೀನ್ ಮಾಡಿಕೊಂಡು ತಗೊಂಡು ಬರೋಣ. ಒಂದು ಪಾತ್ರೆ, ಒಂದು ಪ್ಲೇಟು ಇಲ್ಲ ಟಿನ್ನು ಯಾವುದಕ್ಕಾದ್ರೂ ನಾವು ತುಪ್ಪವನ್ನು ಸ್ಪ್ರೆಡ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೋಬೇಕು ಬಂಧುಗಳೇ. ಈ ಕ್ಲೀನ್ ಮಾಡಿಕೊಂಡಿರುವಂಥ ಕಡಲೆ ಬೀಜನ ಮಿಕ್ಸಿ ಜಾರ್ನಲ್ಲಿ ಹಾಕೊಂಡು ಎಷ್ಟು ಕಡಲೆ ಬೀಜ ಇತ್ತು ಅಷ್ಟು ನೀರನ್ನು ಹಾಕೊಂಡು ತರಿಯಾಗಿ ಇದನ್ನು ರುಬ್ಕೊಂಡು ಬಂದಿದ್ದೀನಿ. ಈ ರುಬ್ಬಿರುವಂಥ ಮಿಶ್ರಣವನ್ನು ನಾವು ಕ್ರಿಸ್ಟಲೈಸ್ ಮಾಡ್ಕೊಂಡಿರುವಂಥ ಈ ಸಕ್ಕರೆ ನೀರಿನ ಪಾತ್ರೆ ಇದೆ ಅಲ್ವಾ, ಅದರಲ್ಲಿ ಹಾಕೊತಾ ಇದ್ದೀನಿ. ಈ ಮಿಕ್ಸಿ ಜಾರಿಗೆ ಒಂದು 1/2 ಕಪ್ಪಿನಷ್ಟು ನೀರನ್ನು ಹಾಕೊಂಡು ಅದನ್ನು ಕೂಡ ಇಲ್ಲಿ ಹಾಕೊಂಡೆ. ಟೋಟಲ್ ಆಗಿ 3 ಕಪ್ಪಿನಷ್ಟು ನೀರನ್ನು ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ಇದನ್ನ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ನಾವು ಕುದಿಸ್ಬೇಕು. ಅರ್ಧ ಗಟ್ಟಿಗೆ ಆದ ನಂತರ 1/2 ಕಪ್ಪಿನಷ್ಟು ಸಕ್ಕರೆಯನ್ನು ಹಾಕೊಂಡೆ. ಟೋಟಲ್ ಆಗಿ 1/4 ಕಪ್ಪಿನಷ್ಟು ಸಕ್ಕರೆ ಹಾಕೊಂಡೆ. ಇದು ಸ್ವೀಟ್, ಶೇಂಗಾ ಕೂಡ ಸ್ವೀಟ್ ಇರುತ್ತೆ ಬಂಧುಗಳೇ, ಹಾಗಾಗಿ ನೋಡಿ ಸಕ್ಕರೆಯನ್ನು ಹಾಕೊಳ್ಳಿ ನೀವು. ಈಗ ಅರ್ಧ ಗಟ್ಟಿಗೆ ಆಯಿತು ಅಂದಾಗ 1/2 ಸ್ಪೂನಷ್ಟು ತುಪ್ಪವನ್ನು ಹಾಕೊಂಡು ಮಿಕ್ಸ್ ಮಾಡಿಕೊಂಡೆ. ಮತ್ತೊಂದು ಸ್ವಲ್ಪ ಗಟ್ಟಿಗೆ ಆದಮೇಲೆ ಮತ್ತೊಂದು ಸ್ವಲ್ಪ 1/2 ಸ್ಪೂನು, ಮತ್ತೊಂದು ಸ್ವಲ್ಪ ಗಟ್ಟಿಗೆ ಆದಮೇಲೆ ಮತ್ತೆ 1/2 ಸ್ಪೂನು. ಟೋಟಲ್ ಆಗಿ 3 ಬ್ಯಾಚ್ನಲ್ಲಿ ನಾನು ತುಪ್ಪವನ್ನು ಹಾಕೊಂಡೆ. ಹೀಗೆ ಹಾಕೊಳ್ಳೋದ್ರಿಂದ ಏನಾಗುತ್ತೆ, ನಮ್ಮ ಸ್ವೀಟು ತಳಾನು ಹಿಡಿಯೋಲ್ಲ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಏಲಕ್ಕಿ ಪುಡಿಯನ್ನು ಹಾಕೊಂಡು ಮಿಕ್ಸ್ ಮಾಡಿಕೊಂಡೆ. ಇದು ಅಲ್ಲಿವರೆಗೆ ನಾವು ಫ್ರೈ ಮಾಡ್ಕೋಬೇಕು ಅಂತಂದರೆ ತಳ ಬಿಡಬೇಕು. ನಾವು ಹಾಕಿದ ತುಪ್ಪ ಹೊರಗಡೆಗೆಲ್ಲ ಬಿಡ್ತಾ ಇರುತ್ತೆ. ಆ ಟೈಮ್ನಲ್ಲಿ ಇಮಿಡಿಯೇಟ್ ಆಗಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ತುಪ್ಪ ಸವರಿರುವಂಥ ಈ ಪ್ಲೇಟಿಗೆ ಹಾಕೊಂಡು ಹೀಗೆ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಸ್ಪೂನಿನಿಂದ ನಾನಿಲ್ಲೇ ಸ್ಪ್ರೆಡ್ ಮಾಡಿಕೊಂಡೆ. ಈಗ ನೋಡ್ರಿ, ಇದು ನಾವು ಕಂಪ್ಲೀಟ್ ಆಗಿ ತಣ್ಣಗಾದ ನಂತರನೇ ಕಟ್ ಮಾಡ್ಕೋಬೇಕು. ಈಗ ಬಿಸಿ ಇದೆ ಬಂಧುಗಳೇ, ನಾನು ಹಾಕಿದ ತಕ್ಷಣನೇ ಕಟ್ ಮಾಡ್ಕೋತಾ ಇದ್ದೀನಿ. ನಾನು ಹೊರಗಡೆಗೆ ಹೋಗ್ತಾ ಇದ್ದೀನಿ, ಹಾಗಾಗಿ ಈಗಲೇ ಕಟ್ ಮಾಡ್ಕೊಂಡು ಇಟ್ಕೊಂಡೆ. ಈಗ ನೋಡ್ರಿ, ನಾನು ಕಂಪ್ಲೀಟ್ ಆಗಿ ತಣ್ಣಗಾದ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ. ಆಹಾಹಾ, ಎಷ್ಟು ಸೂಪರ್ ಆಗಿ ಬರ್ತಾ ಇದೆ ನೋಡ್ರಿ ನಮ್ಮ ಪೀಸಸ್. ಇಲ್ಲಿ ನೋಡ್ರಿ ಎಷ್ಟು ಈಸಿಯಾಗಿ ಕಟ್ ಆಗ್ತಾ ಇದೆ ಅಂತ. ನೋಡ್ತಾ ಇದ್ದೀರಲ್ವಾ ಯಾವ ಥರ ಕಟ್ ಆಗ್ತಾ ಇದೆ ನಮ್ದಂತ. ಬಾಯಲ್ಲಿಟ್ರೆ ಕರಗೆ ಹೋಗುತ್ತೆ. ಈ ಸ್ವೀಟನ್ನು ನಾವು ಯಾವುದೇ ರವಾ, ಹಿಟ್ಟು, ಪಾಕ ಮಾಡ್ದೇನೆ ಮಾಡಿದ್ದೀವಿ ಅಂತ ಅಂದರೆ ಯಾರಿಗೂ ನಂಬೋಕೆ ಆಗಲ್ಲ, ಅಷ್ಟು ರುಚಿಯಾಗಿರುತ್ತೆ ಬಂಧುಗಳೇ. ವಾಹ, ಸೂಪರ್ ಬಂಧುಗಳೇ. ತಪ್ಪದೆ ಒಂದು ಸಾರಿ ಟ್ರೈ ಮಾಡಿ. ನಿಮಗೆ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.